ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡಿನಕಟಿ ಗ್ರಾಮಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ ಪದ್ಮಶ್ರೀ ಮಾತಾಜಿ ಅವರನ್ನ ಗ್ರಾಮದ ಜೈನ ಸಮಾಜದ ಮಹಿಳೆಯರು ಕುಂಭದೊಂದಿಗೆ ಗ್ರಾಮಕ್ಕೆ ಬರಮಾಡಿಕೊಂಡಿದ್ದಾರೆ. ನಂತರ ಗ್ರಾಮದ ಶ್ರೀ 1008 ಶಾಂತಿನಾಥ ದಿಗಂಬರ ಜೈನ್ ಬಸದಿಗೆ ಆಗಮಿಸಿ ಭಗವಂತನ ದರ್ಶನ ಪಡೆದುಕೊಂಡು ಅವರು ಪ್ರವಚನ ಹೇಳಿದ್ದಾರೆ. ಜೈನ ಧರ್ಮದ ತತ್ವಗಳು ಸಿದ್ಧಾಂತವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂದಾಗ ಮಾತ್ರ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ ಮತ್ತು ಜೀವನ ಒಂದು ಬಾಡಿಗೆ ಮನೆ ಇದ್ದಂತೆ ಇದ್ದಾಗ ದಾನ ಮತ್ತು ಧರ್ಮದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಅಗತ್ಯ ಅಂತ ಅವರು ಹೇಳಿದ್ದಾರೆ. ಅದನ್ನ ಧರ್ಮನ ನಾವು ಮಾಡಲಿಲ್ಲ ಅಂದ್ರೆ ನಾವು 10 ಮಂದಿಗೆ ಮಾಡಿದ್ರೆ ಒಬ್ಬರಿಗೆ ಸಾಲಲ್ಲ. ಆ ಥರ ಅದೇ ಸ್ವಲ್ಪ ಧರ್ಮದ ಮಾರ್ಗದಾಗ ಹೇಳಿದ್ರೆ ಚೆನ್ನಾಗಿದೆ. ಭಗವಂತ ಚೆನ್ನಾಗಿದೆ. ಮಂದಿರ ಮುಂದೆ ನೀರು ಇಷ್ಟೆಲ್ಲ ಸಂಪೈತೆ. ರೋಡ್ ಮುಂದೆ ಐತೆ. ಆದ್ರೂ ನೀವು ಕಳ್ಕೊಂತೀರಿ ಅಲ್ಲ. ದೊಡ್ಡ ಭಾಗ್ಯ ನೀವು ಕಳ್ಕೊಳ್ಳೋದು ಬಾರಿ ಚಲೋ ಐತಿ. ಸಂಪ ಎಷ್ಟ ಐತಿ. ಆಮೇಲೆ ಶಾಂತಿ ಐತಿ. ಗಿಡಗಳು ಆಮೇಲೆ ರಾವಿಲ್ಲ. ಆಮೇಲೆ ಅಂತ ಅದಕ್ಕೆ ನೀವೆಲ್ಲ ಕೂಡಿ ನಾನು ಈಗ ತರ್ಲಗಟ್ಟು ಕರೆದಿದ್ರಲ್ಲಿ ಹೋಗ್ಬೇಕಂತೆ. ಅದೇನೋ ಒಟ್ಟೆ ಈ ಕಡೆ ಇನ್ನು ಸಂಜೆ ಮುಂದೆ ಬದ್ಲಾತ್ ಮತ್ತೆ. ಅದಕ್ಕೆ ಮೊದ್ಲು ಅಂಗಡಿಗೆ ಹೋಗ್ಬಿಡ ಪೂಜೆ ಅದಕ್ಕೆ ಆಮೇಲೆ ವಿಚಾರ ಮಾಡಿದಾನ. ಅದಕ್ಕೆ ನೋಡುವ ನಾನು ಟೈಮ್ ಬಿಡ್ರಿ ಎಷ್ಟು ಸಾಕೈತೆ ಅಷ್ಟು ಮಾಡೋಣ. ನಿಮ್ಮ ಹೊಲಗಳು ಫಲಾನು ನೋಡೋಣ. ಒಳ್ಳೇದಾಗಲಿ, ಚಲೋದಾಗಲಿ. ಅದ್ರಿಂದ ನಿಮ್ದು ಸ್ವಾಮಿ ಮಹಾರಾಜರ ನಮ್ ಜೈನರು ಮಾಡಿದ್ರು. ಅವರಿಂದ ನಾವೆಲ್ಲ ಅದಕ್ಕಾಗಿ ನಾವೇನಂತೀವಿ, ಹಿಂದಕ್ಕೆ ಜಗ್ಗೋದು ಬೇಡ, ಮುಂದಕ್ಕೆ ಜಗ್ಗೋರಿ. ನಮ್ಮಿಂದ ಮುಂದೆ ನಾವು ಹೆಂಗೆ ಬೀಜ ಬಿತ್ತೇವೆ ಹಂಗೆ ಬೀಜ ಅದು ಬೆಳಿತೀವಿ. ಅದಕ್ಕೆ ನಾವು ಬೀಜ ಬಿತ್ತಬೇಕಾರ ನೀರು ಹಾಕಿ ಅದಕ್ಕೆ ನಾವಷ್ಟೇ ಬರೋದಕ್ಕಿಂತ ಮಕ್ಕಳು ದಿನ ಸ್ವಲ್ಪ ಬಸ್ತು ಹೋಗೋದು ಅಂತ ಒಂದು ಡಬ್ಬಿ ಮಾಡಿ ಡಬ್ಬ ಒಂದಿಷ್ಟು ಪೂಜೆ ಇಟ್ಟು ಕಳಿಸ್ಕೊಟ್ರೆ ಈ ಸಂದರ್ಭದಲ್ಲಿ ಸರಸ್ವತಿ ಮಲ್ಲಿಗವಾಡ, ಕಮಲಾಕ್ಷಿ ಯೋಗಪ್ಪನವರ, ಯಲ್ಲವ್ವ ಯೋಗಪ್ಪನವರ, ಶಾರದಾ ಮಲ್ಲಿಗವಾಡ, ಲಚ್ಚವ್ವ ಪಿಡಿ, ಸುಧಾ ಮಲ್ಲಿಗವಾಡ, ಧನಪಾಲ ಮಲ್ಲಿಗವಾಡ, ಅರುಣ್ ಬ್ಯಾಡಗಿ, ಧರಣೇಂದ್ರ ಬಸ್ತಿ, ಮಂಜುನಾಥ ಮುನವಳ್ಳಿ ಸೇರಿ ಅನೇಕ ಜೈನ ಸಮಾಜದ ಬಾಂಧವರು ಭಾಗವಹಿಸಿದ್ರು. ಅಂದಪ್ಪ ಕೋಳೂರ, ಧಾರವಾಡ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.